Good morning, friends. Welcome back to the grammar class that is passive voice. ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಯಾವ ರೀತಿಯಾಗಿ ವಾಸ್ ಮತ್ತು ವೇರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ಗಳನ್ನು ಹಾಕಿ ನಾವು ಪ್ಯಾಸಿವ್ ವಾಯ್ಸ್ನ ಮಾಡಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ಅದರ ಮುಂದಿನ ಅಧ್ಯಾಯವನ್ನು ಅಂದರೆ ಒಂದು ವೇಳೆ ಹೆಲ್ಪಿಂಗ್ ವರ್ಬ್ ಅವರೇ ಕೊಟ್ಟಿದ್ರೆ ಯಾವ ರೀತಿಯಾಗಿ ಬಿಡಿಸ್ಬೇಕು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನಾವು ನೋಡೋಣ. ಒಂದು ಎಕ್ಸಾಂಪಲ್ ನೋಡೋಣ. ಈಗ The king of Monaco did not understand, so a council -- called to consider what -- could, do, and it -- decide to send a letter to Italy. ಇಷ್ಟದ ಈಗ ಮೊದಲೇ ಲೈನ್. ಸೊ ಅ ಕೌನ್ಸಿಲ್ -- ಕಾಲ್ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇದಂತೂ ನೀವು ಹೆಂಗೆ ಬಿಡಿಸ್ಬೇಕು ಅಂತ ಗೊತ್ತು. ಅ ಕೌನ್ಸಿಲ್ ಅಂತ ಇದೆ. ಕೌನ್ಸಿಲ್ ಅನ್ನೋದು ಸಿಂಗ್ಯುಲರ್, ಆದ್ದರಿಂದ ಅ ಕೌನ್ಸಿಲ್ ವಾಸ್, ಕಾಲ್ ಇದ್ರ ವಿ3 ಫಾರ್ಮ್ ಕಾಲ್ಡ್ ಅಂತ ಆಗುತ್ತೆ. ಸೊ ದ ರೈಟ್ ಆನ್ಸರ್ ಇಸ್ ಸೊ ಅ ಕೌನ್ಸಿಲ್ ವಾಸ್ ಕಾಲ್ಡ್. ಈಗ ಮುಂದಿದೆ ನೋಡಿ, ವಾಟ್ -- ಬ್ರಾಕೆಟಲ್ಲಿ ಕುಡ್, ಡೂ ಅಂತ ಕೊಟ್ಟಿದ್ದಾರೆ. ಒಂದು ವೇಳೆ ಈ ರೀತಿಯಾಗಿ ಕೊಟ್ಟಾಗ ನೆನಪಿಟ್ಕೊಡ್ರಿ ಫ್ರೆಂಡ್ಸ್, ಮೊದಲಿಗೆ ಕೊಟ್ಟಂತಹ ವರ್ಡ್ ಯಾವತ್ತು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಈ ಒಂದು ಎಕ್ಸಾಂಪಲಲ್ಲಿ ಫಸ್ಟಿಗೆ ಕುಡ್ ಅಂತ ಕೊಟ್ಟಿದ್ದಾರಲ್ಲ, ದ್ಯಾಟ್ ವಿಲ್ ಬಿ ದ ಹೆಲ್ಪಿಂಗ್ ವರ್ಬ್. ಅದು ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ. ಮತ್ತು ಅದರ ಮುಂದೆ ಕೊಟ್ಟಂಥ ಪದ ಡೂ ಅನ್ನೋದು ಮೇನ್ ವರ್ಬ್ ಆಗಿರುತ್ತೆ. ಬ್ರಾಕೆಟಲ್ಲೇ 2 ಪದಗಳನ್ನು ಕೊಟ್ಟಿದ್ದಾರೆ, ನೆನಪಿಟ್ಕೊಂಡ್ಬಿಡಿ. ಬ್ರಾಕೆಟಲ್ಲಿ 2 ಪದಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಪದ ಹೆಲ್ಪಿಂಗ್ ವರ್ಬ್ ಆಗಿರುತ್ತೆ ಮತ್ತು ಎರಡನೇ ಪದ ಮೇನ್ ವರ್ಬ್ ಆಗಿರುತ್ತೆ. ಹೀಗೆ 2 ಪದಗಳನ್ನು ಕೊಟ್ಟಾಗ ನಾವು ಯಾವುದೇ ಕಾರಣಕ್ಕೂ ವಾಸ್ ಅಥವಾ ವೇರ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ನ ಹಾಕೋದಿಲ್ಲ, ನೆನಪಿಟ್ಕೊಳ್ಳಿ. We should not put any other helping verbs apart from was and were. Any other helping verbs, because the helping verb is already given in the bracket. ಬ್ರಾಕೆಟಲ್ಲಿ ಹೆಲ್ಪಿಂಗ್ ವರ್ಬ್ ಕೊಡಲಾಗಿರುತ್ತೆ. ಹಾಗಾದರೆ ಈ ಫಸ್ಟಿಗೆ ಕೊಟ್ಟಂಥ ಹೆಲ್ಪಿಂಗ್ ವರ್ಬಿಗೆ ನಾವು ಬಿ ಅನ್ನುವಂಥ ಕ್ರಿಯಾಪದವನ್ನು ಸೇರಿಸ್ಕೋಬೇಕು. ಸೊ ಏನಾಗುತ್ತೆ ಆನ್ಸರ್? ವಾಟ್ -- ಅಂತ ಕೊಟ್ಟಾಗ ಬ್ರಾಕೆಟಲ್ಲಿ ಫಸ್ಟಿಗೆ ಕುಡ್ ಅಂತ ಕೊಟ್ಟಿದ್ದಾರೆ. ಕುಡ್ಡಿದ್ದು ಕುಡ್ ಬಿ ಅಂತ ಚೇಂಜ್ ಆಗುತ್ತೆ. ಕೇವಲ ಕುಡ್ ಮಾತ್ರ ಕುಡ್ ಬಿ ಆಗೋದಿಲ್ಲ. ಯಾವುದೇ ಹೆಲ್ಪಿಂಗ್ ವರ್ಬ್ ಕೊಟ್ಟರು ಸಹಿತವಾಗಿ, ಅದು ಮೇ ಇರಲಿ, ಮೈಟ್ ಇರಲಿ, ಶುಡ್ ಇರಲಿ, ವುಡ್ ಇರಲಿ, ವಿಲ್ ಇರಲಿ, ಯಾವುದೇ ಹೆಲ್ಪಿಂಗ್ ವರ್ಬ್ ಕೊಟ್ಟರು ಸಹಿತವಾಗಿ ಅದಕ್ಕೆ ನಾವು ಬಿ ಕ್ರಿಯಾಪದವನ್ನು ಹಚ್ತೀವಿ. ಏನು ಹಚ್ಚೋದಿಲ್ಲಪ್ಪ ಅಂದರೆ ವಾಸ್ ಮತ್ತು ವೇರ್ ಅನ್ನೋಂಥ ಹೆಲ್ಪಿಂಗ್ ವರ್ಬ್ನ ತೆಗೆದುಕೊಳ್ಳೋದಿಲ್ಲ. ಸೊ ಉತ್ತರ ವಾಟ್ ಕುಡ್ ಬಿ, ಡೂ ಇದು ವಿ3 ಫಾರ್ಮ್ ಡನ್ ಅಂತ ಆಗುತ್ತೆ. ಸೊ ಎರಡನೇ ಉತ್ತರ ಏನಾಗುತ್ತದೆ? ಟು ಕನ್ಸಿಡರ್ ವಾಟ್ ಕುಡ್ ಬಿ ಡನ್. ಒಂದು ವಿಷಯ ಇನ್ನೂ ಸಲ ಹೇಳ್ತಾ ಇದ್ದೀನಿ, ದಯಮಾಡಿ 2 ವರ್ಡ್ಸನ್ನು ಬ್ರಾಕೆಟಲ್ಲಿ ಕೊಟ್ಟಾಗ ನಾವು ಮತ್ತೆ ವಾಸು ಮತ್ತು ವೇರನ್ನು ಹಾಕೋದಿಲ್ಲ. ಅದರ ಬದಲಾಗಿ ಮೊದಲೇ ವರ್ಡಿಗೆ ಬಿ ಕ್ರಿಯಾಪದವನ್ನು ಸೇರಿಸಿ ಮೇನ್ ವರ್ಬ್ನ ವಿ3 ಫಾರ್ಮಿಗೆ ತೊಗೊಂಡು ಹೋಗ್ತೀವಿ. ಇದು ಮೂರನೇ ಲೈನ್. ಆ್ಯಂಡ್ ಇಟ್ -- ಡಿಸೈಡ್ ಟು ಸೆಂಡ್ ಅ ಲೆಟರ್ ಟು ಇಟ್ಲಿ ಅಂತ ಇದೆ. ಇಟ್ ಇಲ್ಲಿ ಬ್ರಾಕೆಟಲ್ಲಿ ಒಂದೇ ಪದ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ನಾವು ವಾಸ್ ವೇರ್ ಹಾಕ್ಕೋಬೇಕು. ನನ್ನ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ನಾನು, ಹಿ ಶಿ ಇಟ್ ಇತ್ತಪ್ಪ ಅಂದರೆ ನಾವು ವಾಸ್ ತಗೋತೀವಿ. ಸೊ ಉತ್ತರ ಇಟ್ ವಾಸ್. ಡಿಸೈಡ್ ಇದ್ದೇನಾಗುತ್ತೆ? ಡಿಸೈಡೆಡ್ ಅಂತ ಆಗುತ್ತೆ. ಸೊ ರೈಟ್ ಆನ್ಸರ್ ಇಸ್ ಇಟ್ ವಾಸ್ ಡಿಸೈಡೆಡ್ ಟು ಸೆಂಡ್ ಅ ಲೆಟರ್ ಟು ಇಟಲಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಬ್ರಾಕೆಟಲ್ಲಿ ಒಂದು ವೇಳೆ ಒಂದೇ ಪದ ಕೊಟ್ಟಿದ್ದರೆ ನಾವು ವಾಸು ವೇರು ಸಿಂಗ್ಯುಲರ್ ಪ್ಲೂರಲ್ ನೋಡಿಕೊಂಡು ವಾಸು ವೇರು ಹಾಕ್ಕೋಬೇಕಾಗತ್ತೆ. ಒಂದು ವೇಳೆ ಅವರು 2 ಪದಗಳನ್ನು ಕೊಟ್ಟಿದ್ರೆ ವಾಸು ವೇರು ಹಾಕಲಾರ್ದೇ ಮೊದಲು ಕೊಟ್ಟಂತಹ ಪದಕ್ಕೆ ನಾವು ಬಿ ಅನ್ನುವಂಥ ಕ್ರಿಯಾಪದವನ್ನು ಸೇರಿಸ್ಕೊಂಡು ಮುಂದುವರಿಸ್ತೀವಿ. ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ಎರಡನೇ ಎಕ್ಸಾಂಪಲ್ ನೋಡೋಣ. ಇದೇ ಟೈಪು. ದ ಕಿಂಗ್ ಆಫ್ ಇಟ್ಲಿ ವಾಸ್ ಬ್ರದರ್ ಮೊನಾರ್ಕ್ ಆ್ಯಂಡ್ ಹಿ -- ಮೈಟ್ ಬ್ರಾಕೆಟಲ್ಲಿ ಇಂಡ್ಯೂಸ್ ಅಂತ ಕೊಟ್ಟಿದ್ದಾರೆ ಟು ಡೂ ದ ಥಿಂಗ್ಸ್ ಚೀಪರ್. ಸೊ ದ ಲೆಟರ್ -- ರೈಟ್ ಆ್ಯಂಡ್ ಅ ಪ್ರಾಂಪ್ಟ್ ರಿಪ್ಲೈ -- ರಿಸೀವ್ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಎಕ್ಸಾಂಪಲ್, ಆ್ಯಂಡ್ ಹಿ ಅಂತ ಕೊಟ್ಟು -- ಬ್ರಾಕೆಟಲ್ಲಿ ಮೈಟ್ ಅಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ 2 ಪದಗಳನ್ನು ಕೊಡಲಾಗಿದೆ. ನಾನು ಆಗಲೇ ಹೇಳಿದ ಹಾಗೆ ಮೊದಲೇ ಪದಕ್ಕೆ ನಾವು ಬಿ ಹಚ್ಚಬೇಕು, ಆದರೆ ಯಾವುದೇ ಕಾರಣಕ್ಕೂ ವಾಸ್ ವೇರ್ನ ಬಳಸಬಾರ್ದು. ಸೊ ಒಂದೇ ಉತ್ತರ ಮೈಟ್ ಅಂತ ಕೊಟ್ಟಿದ್ದಾರೆ, ಮೈಟ್ ಬಿ. ಇಂಡ್ಯೂಸ್ ಇದ್ದು ಇಂಡ್ಯೂಸ್ಡ್ ಅಂತ ಚೇಂಜ್ ಆಗುತ್ತೆ. ಹಿ ಮೈಟ್ ಬಿ ಇಂಡ್ಯೂಸ್ಡ್, ಇದು ಒಂದೇ ಆನ್ಸರ್. ಟು ಡೂ ದ ಥಿಂಗ್ಸ್ ಚೀಪರ್. ಸೊ ದ ಲೆಟರ್ ಅಂತ ಇದೆ, ಅಲ್ಲಿ ಬ್ರಾಕೆಟಲ್ಲಿ ಒಂದೇ ಪದ ಕೊಟ್ಟಿದ್ದಾರೆ, ನಾವು ವಾಸ್ ವೇರ್ ಹಾಕ್ಕೋಬೇಕು. ಲೆಟರ್ ಅನ್ನೋದು ಸಿಂಗ್ಯುಲರ್ ಆಗಿದೆ. ಆ ಲೆಟರ್ ವಾಸ್, ರೈಟ್ ಇದ್ರೆ ವಿ3 ಫಾರ್ಮ್ ರಿಟರ್ನ್ ಅಂತ ಆಗುತ್ತೆ. ಸೊ ಎರಡನೇ ಉತ್ತರ ವಾಸ್ ರಿಟರ್ನ್
ಆ್ಯಂಡ್ ಅ ಪ್ರಾಂಪ್ಟ್ ರಿಪ್ಲೈ ಅಂತ ಇದೆ, ರಿಪ್ಲೈಸ್ ಅಂತ ಇಲ್ಲ, ರಿಪ್ಲೈ ವಾಸ್ ರಿಸೀವ್ ಇದ್ದು ರಿಸೀವ್ಡ್ ಅಂತ ಚೇಂಜ್ ಆಗುತ್ತೆ. ಸೊ ನೋಡ್ಬಿಡೋಣ. ಫಸ್ಟ್ ಆನ್ಸರ್ ಮೈಟ್ ಬಿ ಇಂಡ್ಯೂಸ್ಡ್, ಯಾಕಂದ್ರೆ ಅವರೇ ಮೇನ್ ವರ್ಬ್ನಲ್ಲಿ ಕೊಟ್ಟಿದ್ರು, ಹೆಲ್ಪಿಂಗ್ ವರ್ಬ್ನು ಸಹ ಕೊಟ್ಟಿದ್ರು, ಅದಕ್ಕೆ ಮೈಟ್ ಬಿ ಇಂಡ್ಯೂಸ್ಡ್. ಎರಡನೇ ಪದ ದ ಲೆಟರ್ ಡ್ಯಾಶ್ 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 ರೈಟ್ ಅಂತ ಕೊಟ್ಟಾಗ ಲೆಟರ್ ವಾಸ್ ರಿಟರ್ನ್ ಅಂತ ಆಗುತ್ತೆ. ಮತ್ತು ಮೂರನೇ ಎಕ್ಸಾಂಪಲ್ ಅ ಪ್ರಾಂಪ್ಟ್ ರಿಪ್ಲೈ ವಾಸ್ ರಿಸೀವ್ಡ್ ಅಂತ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಅವರೇ ಹೆಲ್ಪಿಂಗ್ ವರ್ಬ್ ಕೊಟ್ಟರೆ ನಾವು ವಾಸ್ ವೇರ್ ಹಾಕಬಾರ್ದು, ಆದರೆ ಮೊದಲೇ ಹೆಲ್ಪಿಂಗ್ ವರ್ಬಿಗೆ ನಾವು ಬಿ ಅನ್ನೋ ಕ್ರಿಯಾಪದನ ಹಚ್ಕೊಂಡ್ರೆ ಸಾಕು. ಇನ್ನು ಮೂರನೇ ಎಕ್ಸಾಂಪಲ್, ದ ಮಿನಿಸ್ಟರ್ಸ್ ಡಿಸೈಡೆಡ್ ಟು ಹ್ಯಾಂಡ್ ಓವರ್ ದ ಜಾಬ್ ಟು ದ ಸೋಲ್ಜರ್ಸ್ ಟು ಚೆಕ್ ವೆದರ್ ಇಟ್ ಡ್ಯಾಶ್ 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 ವುಡ್ ಟೇಕ್ by them, but no one agreed, so the death sentence dash 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 altered to imprisonment for life and the criminal dash 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 keep in it ಅಂತ ಕೊಟ್ಟಿದ್ದಾರೆ. ಮೊದಲೇ ಎಕ್ಸಾಂಪಲಲ್ಲಿ ಮೊದಲೇ ಫಿಲ್ ಇನ್ ಬ್ಲ್ಯಾಂಕ್ಸ್ ಮುಂದ್ಗಡೆ ಎರಡು ಪದಗಳನ್ನು ಕೊಡಲಾಗಿದೆ. ಒಂದನೇ ಪದ ವುಡ್ ಅಂತ ಇದೆ, ಅದು ಹೆಲ್ಪಿಂಗ್ ವರ್ಬ್ ಆಗಿದ್ದು ಅಲ್ಲಿ ವಾಸ್ ವೇರ್ನ ನಾವು ಹಾಕ್ಕೋಬಾರ್ದು. ಸೊ ಫಸ್ಟ್ ಇಟ್ ವುಡ್ ಬಿ ಆಗಿ ಬರುತ್ತೆ, ಯಾಕಂದರೆ ಅಲ್ಲಿ ಎರಡು ಪದಗಳನ್ನು ಕೊಟ್ಟಿದ್ರು, ಫಸ್ಟ್ ಲೆಟರ್ ಮುಂದೆ ನಾವು ಬಿ ಹಚ್ಚಬೇಕು. ವುಡ್ ಬಿ. ಟೇಕ್ ಇದ್ರ V3 ಫಾರ್ಮ್ ಟೇಕನ್ ಅಂತ ಆಗುತ್ತೆ. ಸೊ ಉತ್ತರ ವುಡ್ ಬಿ ಟೇಕನ್. ಎರಡನೇ ಫಿಲ್ ಇನ್ ಬ್ಲ್ಯಾಂಕ್ಸ್ ಹಿಂದ್ಗಡೆ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ, ಬಟ್ ನೋ ಒನ್ ಅಗ್ರೀಡ್, ಸೊ ದ ಡೆತ್ ಸೆಂಟೆನ್ಸ್ ಅಂತ ಇದೆಯಲ್ಲ, ಸೆಂಟೆನ್ಸ್ ಅಂತ ಕೊಟ್ಟು ಮುಂದ್ಗಡೆ ಒಂದೇ ಪದವನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸೆಂಟೆನ್ಸ್ ವಾಸ್. ಯಾಕೆ ವಾಸ್? ಸೆಂಟೆನ್ಸ್ ಸಿಂಗ್ಯುಲರ್ ಆಗಿದೆ. ಡೆತ್ ಸೆಂಟೆನ್ಸ್ ವಾಸ್ ಅಲ್ಟರ್ ಇದ್ದು ಅಲ್ಟರ್ಡ್ ಅಂತ ಚೇಂಜ್ ಆಗುತ್ತೆ. ಫಾರ್ ಲೈಫ್ ಆ್ಯಂಡ್ ದ ಕ್ರಿಮಿನಲ್ ಅಂತ ಇದೆ ಹೊರತಾಗಿ ಕ್ರಿಮಿನಲ್ಸ್ ಅಂತ ಇಲ್ಲ. ಕ್ರಿಮಿನಲ್ ವಾಸ್, ಕೀಪ್ ಇದರ ಪಾಸ್ಟ್ ಪಾರ್ಟಿಸಿಪಲ್ ಕೆಪ್ಟ್ ಅಂತ ಚೇಂಜ್ ಆಗುತ್ತೆ. ಸೊ ಸರಿಯಾದ ಉತ್ತರ ಏನಂತ ನೋಡೋಣ. ಮೂರನೇ ಆನ್ಸರ್ ಕ್ರಿಮಿನಲ್ ವಾಸ್ ಕೆಪ್ಟ್ ಅಂತ ಚೇಂಜ್ ಆಗುತ್ತೆ. ಸೊ ದ ಫಸ್ಟ್ ಆನ್ಸರ್ ಈಸ್ ವುಡ್ ಬಿ ಟೇಕನ್, ವಾಸ್ ಅಲ್ಟರ್ಡ್, ಮೂರನೇ ಆನ್ಸರ್ ವಾಸ್ ಕೆಪ್ಟ್. ಈ ರೀತಿಯಾಗಿ ನಾವು ಬದಲಾಯಿಸ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದು ಈ ಕ್ವಶನ್ ನಂಬರ್ 26ನಲ್ಲಿರುವಂತಹ ಎರಡನೇ ಅಡ್ಜಸ್ಟ್ಮೆಂಟ್. ಇನ್ನು ಮುಂದುಗಡೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಬರುತ್ತೆ, ಅದೇನಪ್ಪ ಅಂದರೆ ಪ್ರೆಸೆಂಟ್ ಟೆನ್ಸ್ ಯಾವ ರೀತಿಯಾಗಿ ಬಳಸ್ತೀವಿ ಅಂತ. ಫ್ರೆಂಡ್ಸ್ ನೆನ್ಪಿಟ್ಕೊಳ್ರಿ, ನಿಮಗೆ ವಂದನಾ ಶೋ ಅವರು ಬರೆದಂತಹ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅಂತ ಪಾಠ ಒಂದಿದೆ. ಆ ಪಾಠದಲ್ಲಿನ ಎಕ್ಸಾಂಪಲ್ ಕೊಟ್ಟರೆ ಮಾತ್ರ ನೀವು ಪ್ರೆಸೆಂಟ್ ಟೆನ್ಸನ್ನು ಕೇಳುವಂಥ ಎಕ್ಸಾಂಪಲ್ಸ್ಗಳು ಬರೋ ಚಾನ್ಸಸ್ ಇರುತ್ತೆ. ಅದು ಬಿಟ್ಟರೆ ಎಲ್ಲವೂ ವಾಸ್ ವೇರ್ ಹಾಕಿ ನಾವು ಪಾಸ್ಟ್ ಟೆನ್ಸಲ್ಲೇ ಪ್ಯಾಸಿವ್ ವಾಯ್ಸನ್ನು ಮಾಡ್ತೀವಿ. ಓಕೆ, ಇದರಲ್ಲಿ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ ಇನ್ ಮೈ ನಂಬರ್ ಆರ್ ಪರ್ಸ್ನಲಿ. ಓಕೆ, ಅಲ್ಲಿವರೆಗೂ ಧನ್ಯವಾದಗಳು.